ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮೆಂತ್ಯ ಸೊಪ್ಪಂದು ತೊಗರಿಬೇಳೆ ಸಾಂಬಾರು ಮಾಡೋಣ. ನೋಡಿ, ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನಾನು 2 ಕಟ್ಟು. ತೊಗರಿಬೇಳೆ, ಕೊತ್ತಂಬರಿ ಸೊಪ್ಪು, ಸಣ್ಣ ಈರುಳ್ಳಿ, ಅರಿಶಿಣ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಜೀರಿಗೆ. ಇಲ್ಲಿ ಸಪ್ರೇಟ್ ಒಗ್ಗರಣೆಗೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಜೀರಿಗೆ, ಇದು ನೋಡಿ. ಈಗ ಪಾನ್ ಇಟ್ಟಿದ್ದೀನಿ, ಒಗ್ಗರಣೆ ಹಾಕೊಳ್ಳೋಣ. ಅದಕ್ಕೆ ಬೇಯಕ್ಕೆ ಹಾಕ್ಕೊಳ್ಳೋಣ. ಅದನ್ನು ಈರುಳ್ಳಿ, ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಇಟ್ಟಿರೋ ಎಲ್ಲನೂ ಇದಕ್ಕೆ ಸೇರಿಸ್ತಾಯಿದ್ದೀನಿ, ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊ, ಈರುಳ್ಳಿ, ಜೀರಿಗೆ, ಅರಿಶಿಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಒಂದು 2-3 ವಿಸಲ್ ಆದರೂ ಸಾಕು. ನೋಡಿ, ಇವಾಗ ಬೆಂದಿದೆ. ಇವಾಗ ಇದು ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳೋಣ. ಸ್ವಲ್ಪ, ಜಾಸ್ತಿ ಏನು ಬೇಡ. ಫ್ರೆಂಡ್ಸ್, ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಎಲ್ಲ ಒಂದು ಕಡೆಯಿಂದ ತಿರುಗಿಸ್ಬಿಡೋಣ. ಇವಾಗ ನೋಡಿ, ತಿರುಗಿಸ್ಬಿಟ್ಟು ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕ್ಕೊಂಡು ಅದನ್ನು ಕೂಡ ಎಲ್ಲನೂ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲ ತುಂಬ ಚೆನ್ನಾಗಿದೆ. ಮುದ್ದೆಗೆ, ಅನ್ನಕ್ಕೆಲ್ಲ, ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ನಾನು ಪಾತ್ರೆ ಇಟ್ಟಿದ್ದೀನಿ ನೋಡಿ, ಒಗ್ಗರಣೆದು. ಅದಕ್ಕೆ ಆಯಿಲ್ ಹಾಕಿದ್ದೀನಿ. ಇವಾಗ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಜೀರಿಗೆ, ಸಾಸಿವೆ ಎರಡೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಒಗ್ಗರಣೆ ಆಗಲಿ. ಈಗ ಒಣಮೆಣಸಿನ್ಕಾಯಿನ ಕೂಡ ಸೇರಿಸಿದ್ದೀನಿ. ಈಗ ಕುಟ್ಟಿರೋ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಎಲ್ಲನೂ ಹಾಕಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಆಗಿದೆ, ಚೆನ್ನಾಗಿದೆ. ಇವಾಗ ನೋಡಿ, ಇವಾಗೆಲ್ಲ ಆಗಿದೆ. ಇದನ್ನು ಒಂದು ಇದಕ್ಕೆ ಸಾಂಬಾರಿಗೆ ಇದನ್ನು ಡಂಪ್ ಮಾಡೋಣ. ನೋಡಿ, ಇವಾಗ ಸಾಂಬಾರು ಒಳ್ಳೆ ಚೆನ್ನಾಗಿ ಗಮ್ ಅಂತ ಇದೆ. ನೋಡಿ, ಸೂಪರಾಗಿದೆ. ಒಳ್ಳೆ ಟೇಸ್ಟಿ ಬೇರೆ. ತಂಪು, ಹೀಟ್ ಇದ್ದವ್ರಿಗೆಲ್ಲ ತಂಪಾಗುತ್ತೆ. ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಶುಗರ್ ಪೇಷೆಂಟ್ಗಳೆಲ್ಲ ತಿನ್ಬೋದು ಚೆನ್ನಾಗಿ. ಏಕೆಂದರೆ ಸೊಪ್ಪು ಇದೆಲ್ಲ ಕಹಿ ಇರೋದ್ರಿಂದ, ಇದರಲ್ಲಿ ಬೇಯಕ್ಕೆ ಹಾಕಿರೋದ್ರಿಂದ ಇದು ಕಹಿನೂ ಇರೋಲ್ಲ. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.